ಪ್ರತಿ ವರ್ಷ ಸಂಶೋಧನೆ ಬಗ್ಗೆ ಮಹತ್ವ ಕೊಡ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷ. ಈ ವರ್ಷ ಹೊಸದಾಗಿ GMU ರಿಸರ್ಚ್ ಸೆಂಟರ್ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಕಾರಣ ಇತ್ತೀಚೆಗೆ ನಾವು MOU ಮಾಡ್ಕೊಂಡ್ವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ, ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದ ಜೊತೆಗೆ IIIT ಧಾರವಾಡ ಜೊತೆಗೆ ಎಲ್ಲ MOU ಮಾಡ್ಕೊಂಡು ನಮ್ಮ ಮುಂದೆ ಬರ್ತಕ್ಕಂಥ ಸೊಸೈಟಲ್ ನೀಡ್ಸಿಗೆ ಏನು ಬೇಕಲ್ಲ ಅದನ್ನ ಅಡ್ರೆಸ್ ಮಾಡ್ತಾ ಇವತ್ತು ಪಬ್ಲಿಕೇಶನ್ ಇರ್ಬೋದು, ಪೇಟೆಂಟ್ಸ್ ಇರ್ಬೋದು ಅಥವಾ ರಿಸರ್ಚ್ ಸ್ಕಾಲರ್ ನಮ್ಮ ಸಂಸ್ಥೆ GMU ವಿಶ್ವವಿದ್ಯಾಲಯದಲ್ಲಿ ಇವತ್ತು 100ಕ್ಕಿಂತ ಹೆಚ್ಚು ಜನ PhD ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾಲಯದಲ್ಲಿ. ಜೊತೆಗೆ ಪಬ್ಲಿಕೇಶನ್ಸ್ ಅಂತ ರಿಸರ್ಚ್ ಪಬ್ಲಿಕೇಶನ್ಸ್ ಇರ್ಬೋದು, ಪೇಟೆಂಟ್ಸ್ ಕೂಡ 100ಕ್ಕಿಂತ ಹೆಚ್ಚಾಗಿದ್ದಾವೆ. ಜೊತೆಗೆ ಇತ್ತೀಚೆಗೆ ICSSR ನ್ಯೂ ಡೆಲ್ಲಿಯಿಂದ ಒಂದು ರಿಸರ್ಚ್ ಫಂಡ್ ಕೂಡ ಬಂತು ನಮಗೆ. ಹೀಗೆ ಅದು ಸಂಶೋಧನೆಗೆ ಭಾಳ ಮಹತ್ವ ಕೊಡ್ತಾ ಶುರು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸೆಪ್ರೇಟ್ ವಿಂಗ್ ರಿಸರ್ಚ್ಗೆ ಕ್ರಿಯೇಟ್ ಮಾಡಿದ್ದಾರೆ. ಏನು ಫೆಸಿಲಿಟಿ ಕ್ರಿಯೇಷನಿಂದ ಹಿಡಿದ್ಬಿಟ್ಟು ಇನ್ಸ್ಟ್ರೂಮೆಂಟಿಂದ ಹಿಡಿದು ಪ್ರತಿಯೊಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದು ನಾಳೆ 5ನೇ ತಾರೀಕು ಉದ್ಘಾಟನೆ ಆಗಲಿದೆ. ಸೊ ನೀವೆಲ್ಲ ಬಂದು ಸಹಕರಿಸಬೇಕು ಕೇಳ್ಕೊಳ್ತೀನಿ. ಇದೇ ರೀತಿ ನಮ್ಮಲ್ಲಿ ಸ್ಪೆಷಲೈಸ್ ಲ್ಯಾಬ್ ಇದೆ. ಇಂಟೆಲ್ ಎಲ್ಲ ಕಂಪನಿ ಗೊತ್ತಿದೆ ಎಲ್ಲರಿಗೂ. ಅದರಲ್ಲಿ ಸ್ಪೆಷಲೈಸ್ಡ್ ಲ್ಯಾಬ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಇರೋ ಹುಡುಗರನ್ನ ಡೆವಲಪ್ ಮಾಡಲಿಕ್ಕೆ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ನಮ್ಮ ಕೀರ್ತಿ ಪ್ರಸಾದ್ ಅವರು ಮಾಹಿತಿ ಕೊಡ್ತಾರೆ. ನಮ್ಮ GMU ಯೂನಿವರ್ಸಿಟಿಯಲ್ಲಿ ಪ್ರತಿಷ್ಠಿತ ಇಂಟೆಲ್ ಅನ್ನೋ ಕಂಪನಿಯವರ ಸಹಯೋಗದಿಂದ ಇಂಟೆಲ್ ಉನ್ನತಿ ಲ್ಯಾಬ್ ಅಂತ ಒಂದು ಡೇಟಾ ಸೆಂಟ್ರಿಕ್ ಲ್ಯಾಬ್ನ ಉದ್ಘಾಟನೆ ಮಾಡ್ತಾ ಇದ್ವಿ. ಈ ಒಂದು ಲ್ಯಾಬ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಮೇಲೆ ಶಿಕ್ಷಕರಿಗೆ ಉಪಯೋಗ ಆಗತಕ್ಕಂಥ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ PG ಡಿಪ್ಲೊಮೊ ಇನ್ AI and IoT ಅಂತೀವಿ. ಅದ್ರ ಜೊತೆಗೆ ಶಾಲಾ ಮಕ್ಕಳಿಗಾಗಿರ್ಬೋದು, ಇಂಜಿನಿಯರಿಂಗ್ ಮಾಡ್ತಾರೋ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಡಿಗ್ರಿ ಮಾಡ್ತಾರೋ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, ಆಮೇಲೆ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸು, ಇವೆಲ್ಲ ಈಗ ಪ್ರಚಲಿತವಾಗಿರೋ AI ಅನ್ನೋ ಒಂದು ಟೆಕ್ನಾಲಜಿನ ಈ ಮಕ್ಕಳುಗಳಿಗೆ ಆಮೇಲೆ ಶಿಕ್ಷಕರಿಗೆ ಕಲಿಸೋಕ್ಕೆ ನಾವು ಇಂಟೆಲ್ ಅವರ ಸಹಾಯದಿಂದ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ನ ಈ ಒಂದು ಇಂಟೆಲ್ ಯೂನಿವರ್ಸಿಟಿ ಲ್ಯಾಬಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲದೆ ಹೊರಗಡೆ ವಿದ್ಯಾಭ್ಯಾಸ ಮಾಡೋದ್ರಿಂದ ಬೇರೆ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಇದನ್ನು ಸದುಪಯೋಗ ಪಡಿಸ್ಕೋಬೋದು. ಈ ಒಂದು ಇನಾಗ್ರೇಷನ್ ಮಾಡೋಕ್ಕೆ ಈ ಲ್ಯಾಬ್ನ ಇಂಟೆಲ್ ಸಂಸ್ಥೆಯ ಗಿರೀಶ್ H, ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜರ್, ಇವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಗುರುಪ್ರೀತ್ ಸಿಂಗ್, ಡೈರೆಕ್ಟರ್ ಬಿಸ್ನೆಸ್ ಆಪರೇಷನ್ HK ಟೆಕ್ನಾಲಜೀಸ್, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕೆಂದು ಆಶಿಸ್ತೀನಿ. ಸರ್, ಅವತ್ತು ಒಂದು ಒಡಂಬಡಿಕೆ ಇದೆ. ಹಾಗೆ ಟ್ಯಾಲಿ ಕಂಪ್ನಿ ಎರಡು ಅವ್ರ ಜೊತೆಗೆ ಅವತ್ತು MOU ಮಾಡಿಕೊಂಡು ಇನಾಗ್ರೇಷನ್ ರಿಸರ್ಚ್ ಸೆಂಟರ್ ಇನಾಗ್ರೇಷನ್ ನಡೀತಿದೆ ಅವತ್ತು. ಈ ಒಂದು ಟ್ಯಾಲಿ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಗ್ರಿ ಮತ್ತೆ ಫುಡ್ ಬಯೋಟೆಕ್ನಾಲಜಿ ಮತ್ತೆ ಅದ್ರಲ್ಲಿ ಮಾಲಿಕ್ಯುಲರ್ ಬಯೋಟೆಕ್ನಾಲಜಿ ಕೂಡ ಇದೆ. ಇದರಿಂದ ನಮ್ಗೆ ಏನಂದ್ರೆ ಕೃಷಿ ಮತ್ತು ಆಹಾರ ಜೈವಿಕ ತಂತ್ರಜ್ಞಾನದಲ್ಲಿ ಶ್ರೇಷ್ಠತೆಯನ್ನು ಹೆಚ್ಚಿಸಬಹುದು. ಇದರಲ್ಲಿ ನಮ್ಗೆ ಉತ್ತಮವಾದಂತ ತಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ, ಹವಾಮಾನಕ್ಕೆ ಹೊಂದಿಕೊಳ್ಳುವಂತ ತಕ್ಕ ಬೆಳೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ, ಹಾಗೂ ಮತ್ತು ಆಹಾರ ಗುಣಮಟ್ಟ, ಸುರಕ್ಷತೆ ಇರುವಂತ ಪೌಷ್ಟಿಕತೆಯನ್ನು ಹೆಚ್ಚಿಸುವಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಾಡುವಂತ ಕೌಶಲ್ಯವನ್ನ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನು ಅಧ್ಯಾಪಕ ವೃಂದದವರು ಎಲ್ಲರೂ ಸೇರಿ ಆ ತರದನ್ನ ಡೆವಲಪ್ ಮಾಡೋದಕ್ಕೆ, ಅಭಿವೃದ್ಧಿ ಪಡಿಸೋದಕ್ಕೆ ಈ ಸೆಂಟರ್ ನಮ್ಗೆ ಪ್ರಮುಖವಾಗಿ ನಮ್ಗೆ ಅತಿ ಹೆಚ್ಚಿನ ಒತ್ತನ್ನು ನೀಡುತ್ತದೆ. ಇದರಲ್ಲಿ ಇನ್ನೊಂದೇನು, ಈ ಸೆಂಟರ್ನ ಉದ್ಘಾಟನೆಗೆ ನಮ್ಗೆ US ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಉಪಕುಲಪತಿಗಳು ಅವರೇ ಖುದ್ದಾಗಿ ಆಗಮಿಸುತ್ತಿದ್ದಾರೆ. ಅವರ ಸಹಯೋಗದೊಂದಿಗೆ, ಅವರ ಸಪೋರ್ಟ್ ಒಂದಿಗೆ ನಾವು ಈ ರಿಸರ್ಚ್ ಸೆಂಟರ್ ಅಲ್ಲೂ ಕೂಡ ನಾವು ತುಂಬಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ವಿ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದಂತ ಸಪೋರ್ಟ್ ಅನ್ನು ಮಾಡುತ್ತೆ. ಮತ್ತೆ ಒಳ್ಳೊಳ್ಳೆ ತಳಿಗಳನ್ನ ಅಭಿವೃದ್ಧಿ ಮಾಡ್ಬೋದು. ಮತ್ತೆ ಏನಾದ್ರೂ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುವಂತದ್ದು, ಲೋಕಲ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡ್ಕೊಂಡು ಅವುಗಳಲ್ಲಿ ಮತ್ತೆ ನೆಕ್ಸ್ಟ್ ಸ್ಕಿಲ್ ಅಪ್ಡೇಟ್, ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ ಈ ರಿಸರ್ಚ್ ಸೆಂಟರ್ ತುಂಬಾ ಸಹಕಾರಿಯಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.